ಎತ್ತರಕ್ಕೆ ಹೋದರೂ ಕೂಡ ನಮ್ಮಲ್ಲಿ ಒಂದು ಸಾಂಸ್ಕೃತಿಕ ಮೌಲ್ಯಗಳು ಇಲ್ಲದೇ ಇದ್ದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜೀವನದ ವ್ಯಕ್ತಿತ್ವ ಉತ್ತಮವಾಗಬೇಕಾದ್ರೆ ನಮ್ಮೆಲ್ಲ ಸಾಂಸ್ಕೃತಿಕ ರೂಢಿಗೊಳಿಸ್ರಿ, ಅಭ್ಯಾಸ ಮಾಡಿಸ್ರಿ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಈ ಕಲೆ ಸಂಸ್ಕೃತಿ ಎಲ್ಲ ನಾಶ ಆಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಸೊಗಡು ಹಿನ್ನೆಲೆ ಮತ್ತು ಕಲೆಯ ವೈಭವಗಳನ್ನು ನಾವು ಅರ್ಥಗೊಳಿಸೋದ್ರ ಜೊತೆಗೆ ಮಕ್ಕಳಲ್ಲೂ ಕೂಡ ರೂಢಿಸ್ಬೇಕು. ಕಲಾಭಿಮಾನ ಮಕ್ಕಳಲ್ಲಿ ಬರಬೇಕು. ಆ ಒಂದು ಮೌಲ್ಯಗಳನ್ನು ಶಿಕ್ಷಕರು ಕಲಿಸ್ಲಿ ಅಂತ ಹೇಳ್ತಾ, ಯಾಕಂದರೆ ಮಕ್ಕಳಿಗೆ ಮೌಲ್ಯಗಳು ಜನಪದ ಕೌಶಲ್ಯಗಳು ಬಳಸ್ಕೊಳ್ತಕ್ಕಂಥ ನಾವು ಹೆಚ್ಚಾಗಿ ಅದನ್ನು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತಿದೆ. ನಾವೆಲ್ಲ ನೋಡಿದ್ವಿ ಇವತ್ತು ವಿಶೇಷವಾಗಿ ಇಂದಿನ ಒಂದು ಯುವ ಪೀಳಿಗೆ ಏನಾಗಿರುತ್ತೆ ಅಂದರೆ ಕೇವಲ ಒಂದು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಪ್ರಭಾವಿತರಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಮತ್ತು ಜನಪದ ಒಂದು ಸಿರಿ ಏನಿದೆಯೋ ಅದನ್ನು ಕ್ರಮೇಣವಾಗಿ ಕಳೀತಕ್ಕಂಥ ಒಂದು ವಿಷಾದಕರವಾಗಿರ್ತಕ್ಕಂಥ ಒಂದು ಅವಕಾಶ ಇವತ್ತು ನಮ್ಮಲ್ಲಿ ಬರ್ತಾ ಇದೆ. ನಿಜವಾಗಲೂ ನಮ್ಮ ದೇಶದ ದೃಷ್ಟಿಯಿಂದ ನೋಡ್ತೀರ ಮಾಡಿದಾಗ ನಿಜವಾಗ್ಲೂ ವಿಷಾದಕರವಾಗಿರ್ತಕ್ಕಂಥ ಸಂಗತಿ. ಇವತ್ತು ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಮಕ್ಕಳು, ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರು ನಾವೆಲ್ಲ ಸೇರಿ ನಮ್ಮ ದೇಶದ ಸಂಸ್ಕೃತಿ ಏನಿದೆಯೋ, ನಮ್ಮ ದೇಶದ ಜನಪದ ಸಿರಿ ಜನಪದ ಸಂಸ್ಕೃತಿ ಏನಿದೆಯೋ ಅದನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಬೇರೆ ದೇಶಗಳೆಲ್ಲ ನೋಡಿದಾಗ ತಮ್ಮಲ್ಲಿರ್ತಕ್ಕಂಥ ಒಂದು ಏನು ತಮ್ಮಲ್ಲಿ ಹಿಂದೆ ಆಚರಣೆ ಮಾಡಿರ್ತಕ್ಕಂಥ ಸಾಂಸ್ಕೃತಿಕ ಕಲಾವಿಗಳು ಇರ್ಬೋದು, ಫಿಲಿಪಾಪಿನಿಂದ ಅಮೆರಿಕದಲ್ಲಿ ಕೂಡ ಗೊತ್ತಾಗಿದೆ. ಇವತ್ತು ನಮ್ಮ ಪೆದ್ದೂರಲ್ಲಿ ಕಳೆದ ವರ್ಷ 2 ದಿನ ನಡೀತಾ ಒಂದು ದೊಡ್ಡ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ. ಮಾನ್ಯ ನಿವೃತ್ತ ನ್ಯಾಯಾಧೀಶರು ಶ್ರೀ ಗೋಪಾಲಗೌಡರ ಸ್ಥಿತಿಯನ್ನ ನಮ್ಮ ಬೇಕಾದಷ್ಟು ಸಮಸ್ಯೆಗಳ ಮಧ್ಯೆ, ನಮ್ಮ ಅನೇಕ ತೊಂದರೆಗಳ ಮಧ್ಯೆ ಈ ಕಲೆ ಅಂತಕ್ಕಂಥದ್ದು ನಮ್ಮ ಮನಸ್ಥಿತಿಯನ್ನ ಸಂತೋಷವನ್ನು ಪಡಿಸಲಿಕ್ಕೆ ಒಂದು ಆಧಾರ ಆಗಿದೆ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ವಿದ್ಯಾಸಂಸ್ಥೆಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಒಂದು ಪ್ರಾಯೋಜಕತ್ವವನ್ನು ಕೊಡಿಸುವಂತಹ ಸಹಯೋಗ ಸಾಕ್ಷರತಾ ಕಲಾ ತಂಡಗಳ ಮೂಲಕ ಈ ತಾಲೂಕೆಲ್ಲ ಓಡಾಡಿದ್ದೇನೆ. 92, 95 ಇನ್ನೂ ಬೇಕಾದಷ್ಟು ಕಲೆಗಳನ್ನು ನಾವು ನೋಡ್ತಾ ಇದ್ವಿ. ಈ ಎಲ್ಲ ಕಲೆಗಳ ಪ್ರಾಕಾರಗಳನ್ನು ನಾವು ನೆನೆಸ್ಕೊಳ್ತಾ ಮಾಡಿಕೊಂಡು ಮುನಿವೆಂಕಪ್ಪ ಅಂತ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾಗ ನೀವು ಕೂಡ ಯಾಕೆ ಹೆಸರಾಗಬೇಕು ಮಾತನ್ನ ಮತ್ತೊಮ್ಮೆ ಹೇಳ್ತಾ ಒಂದು ಸಣ್ಣ ಗೀತೆ ಬಿದಿರು ನಾನಾರಿಗಲ್ಲದಕ್ಕಂಥ ಒಂದು ಗೀತೆ ಹಾಡಿ ನಾನು ಮಾತನ್ನ ಮುಕ್ತಾಯ ಮಾಡ್ತೇನೆ. ಬಿದಿರು ನಾನಾ